ನಮಸ್ಕಾರ, ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಷ್ಮಾ ಇರ್ಷಾದ್. ವೀಕ್ಷಕರೇ, ಪಶ್ಚಿಮ ಬಂಗಾಳದ ಹಳ್ಳಿಗಳಿಂದ ಬರ್ತಿರುವ ದೃಶ್ಯಗಳನ್ನ ನೋಡಿದ್ರೆ ಮನ್ಸು ಭಾರ ಆಗತ್ತೆ. ಬಿಜೆಪಿ ಅಧಿಕಾರಕ್ಕೆ ಬಂದು ಇನ್ನೂ 1 ತಿಂಗಳು ಪೂರ್ಣವಾಗಿಲ್ಲ. ಆದ್ರೆ ಅಷ್ಟರಲ್ಲೇ ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿಯುವ ಕೆಲಸ ಶುರುವಾಗಿದೆ. ಗೋವನ್ನ ಮಾತಿ ಅಂತ ಹೇಳ್ಕೊಂಡು ಅಧಿಕಾರಕ್ಕೆ ಬಂದವರು ಇವತ್ತು ಅದೇ ಗೋವನ್ನ ರೈತರ ಕುತ್ತಿಗೆಗೆ ಕಟ್ಟಿದ ಹೊರೆಯನ್ನಾಗಿ ಮಾಡ್ತಾ ಇದ್ದಾರೆ. ಇಷ್ಟು ವರ್ಷಗಳಿಂದ ಗೋವಿನ ಹೆಸರಿನಲ್ಲಿ ಮುಸ್ಲಿಮರನ್ನೇ ಗುರಿಯಾಗಿಸಿ ರಾಜಕೀಯ ಮಾಡಲಾಗಿದೆ. ಗೋಹತ್ಯೆ ಆರೋಪ, ದಾಳಿಗಳು, ಕಿರುಕುಳ, ಅವಮಾನದ ವಾತಾವರಣ ಇವೆಲ್ಲದರ ನಡುವೆ ಮುಸ್ಲಿಂ ಸಮುದಾಯವನ್ನೇ ಬಲಿಪಶುವನ್ನಾಗಿ ಮಾಡಲಾಗ್ತಾ ಇತ್ತು. ಆದ್ರೆ ಈಗ ಬಂಗಾಳದಲ್ಲಿ ಚಿತ್ರಣ ಬದಲಾಗಿದೆ. ಅದೇ ರಾಜಕೀಯದ ಹೊಡೆತ ಇಂದು ಬಡ ಹಿಂದೂ ರೈತರ ಬದುಕಿಗೆ ಬಂದು ಬಿದ್ದಿದೆ. ಮುಸ್ಲಿಮರಿಗೆ ಪೆಟ್ಟು ಕೊಡಲು ಹೊರಟ ವ್ಯವಸ್ಥೆ ಕೊನೆಗೆ ಹಿಂದೂ ರೈತನನ್ನೇ ಸಂಕಷ್ಟದ ಅಂಚಿಗೆ ತಳ್ಳಿದೆ. ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ ತಕ್ಷಣ 1950ರ ಹಳೆಯ ಕಾನೂನನ್ನ ಹೊರತೆಗೆದು ಹೊಸ ನಿರ್ಬಂಧಗಳನ್ನ ಹೇರಲಾಗಿದೆ. 14 ವರ್ಷ ಮೇಲ್ಪಟ್ಟ ದನಗಳಿಗೆ ಪ್ರಮಾಣ ಪತ್ರ ಬೇಕಂತೆ. ಅದಕ್ಕೆ ಪಶು ವೈದ್ಯರ ಸಹಿಯೂ ಬೇಕಂತೆ. ಪಂಚಾಯತ್ ಮುಖ್ಯಸ್ಥರ ಅನುಮೋದನೆ ಕೂಡ ಬೇಕಂತೆ. ಕೇಳೋದಕ್ಕೆ ಬಹಳ ಚೆನ್ನಾಗಿ ಅನ್ಸುತ್ತೆ ಅಲ್ವಾ? ಆದ್ರೆ ಹಳ್ಳಿಗಳಲ್ಲಿರುವ ಬಡ ರೈತನಿಗೆ ಈ ಎಲ್ಲಾ ಸೌಲಭ್ಯ ಎಲ್ಲಿದೆ ಹೇಳಿ? ಕಚೇರಿಗಳ ಬಾಗಿಲು ತಟ್ಟುತ್ತಾ ದಿನಗಟ್ಲೆ ಓಡಾಡುವ ಶಕ್ತಿ ಅವನಿಗೆ ಇದೆಯಾ ಹೇಳಿ? ಫಲಿತಾಂಶ ಏನಾಗಿದೆ ಗೊತ್ತಾ ಇದ್ರದ್ದು? ದನಗಳ ಮಾರುಕಟ್ಟೆಗಳು ಖಾಲಿ ಆಗ್ತಾ ಇದೆ. ಹಿಂದೆ ಸಾವಿರಾರು ರೂಪಾಯಿಗಳ ವ್ಯವಹಾರ ನಡೆಯುತ್ತಿದ್ದಂತಹ ಸಂತೆಗಳು ಇವತ್ತು ಬಿಕೋ ಅಂತ ಇದೆ. ವ್ಯಾಪಾರವೇ ಅಲ್ಲಿ ನಿಂತು ಹೋಗ್ಬಿಟ್ಟಿದೆ. ಇಷ್ಟು ವರ್ಷ ಮುಸ್ಲಿಮರು ಗೋಹತ್ಯೆ ಮಾಡ್ತಾರೆ ಅಂತ ಬೊಬ್ಬೆ ಹೊಡೆದು ರಾಜಕೀಯ ಮಾಡಿದವರೆಲ್ಲ ಈಗ ತಮ್ಮದೇ ಗೋ ರಾಜಕೀಯದ ಬಲೆಗೆ ಸಿಕ್ಕಾಕೊಂಡಿದ್ದಾರೆ. ಬಂಗಾಳದಲ್ಲಿ ಅನೇಕ ಮುಸ್ಲಿಮರು ದನಗಳ ಖರೀದಿಯಿಂದ ಹಿಂದೆ ಸರಿದಿರೋದಕ್ಕೆ ಕಾರಣ ಭಯ ಮಾತ್ರ ಅಲ್ಲ ವೀಕ್ಷಕರೇ. ಗೋವಿನ ಹೆಸರಿನಲ್ಲಿ ನಡೀತಾ ಇರುವ ರಾಜಕೀಯದ ಅಸಲಿ ಮುಖವಾಡವನ್ನ ಜನರ ಮುಂದೆ ಬಿಚ್ಚಿಡಬೇಕು ಅನ್ನುವಂತಹ ಉದ್ದೇಶವೂ ಇದೆ. ನಿಮ್ಗೆ ಗೋವಿನ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಅಂತ ಹೇಳಿದ್ರೆ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಿ ಅನ್ನುವಂತಹ ಒಂದು ನೇರ ಸವಾಲನ್ನ ಮುಂದಿಟ್ಟಿದ್ದಾರೆ ಮುಸ್ಲಿಮರು. ಅಂದ್ರೆ ಇಲ್ಲಿ ಹೋರಾಟ ದನದ ಖರೀದಿಯ ಬಗ್ಗೆ ಅಲ್ಲ, ಗೋವಿನ ಹೆಸರಿನಲ್ಲಿ ವರ್ಷಗಳಿಂದ ನಡೀತಾ ಇರುವಂತಹ ದ್ವೇಷದ ರಾಜಕೀಯವನ್ನ ಬಹಿರಂಗಪಡಿಸುವ ಒಂದು ಪ್ರಯತ್ನ ಇದು. ಅದೇ ಕಾರಣಕ್ಕೆ ಇವತ್ತು ಗೋ ರಾಜಕೀಯದ ನಿಜವಾದ ಪರಿಣಾಮ ಯಾರ ಮೇಲೆ ಬೀಳ್ತಾ ಇದೆ ಅನ್ನೋದು ಇಡೀ ದೇಶದ ಮುಂದೆ ಬಯಲಾಗ್ತಾ ಇದೆ. ಇಲ್ಲಿ ನೋಡಿ ರಾಜಕೀಯದ ವಿಪರ್ಯಾಸ ಇರೋದು. ಮುಸ್ಲಿಮರ ವಿರುದ್ಧ ರಾಜಕೀಯ ಮಾಡೋಕೆ ಬಳಸಿದ ಅಸ್ತ್ರವೇ ಈಗ ಹಿಂದೂ ರೈತನ ಬದುಕಿಗೆ ಹೊಡೆತ ಕೊಡ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋಗಳನ್ನ ನೀವು ನೋಡಿರಬಹುದು. ಹಿಂದೂ ರೈತರು ಮುಸ್ಲಿಂ ಕಾಲೋನಿಗಳಿಗೆ ಹೋಗಿ ದಯವಿಟ್ಟು ನಮ್ಮ ದನಗಳನ್ನ ಕೊಂಡ್ಕೊಳ್ಳಿ, ಸಾಲ ತೀರಿಸಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ. ಇದು ಯಾವ ರಾಜಕೀಯ ಭಾಷಣವೂ ಅಲ್ಲ ವೀಕ್ಷಕರೇ. ಇದು ಒಬ್ಬ ರೈತನ ಅಸಹಾಯಕತೆಯ ಕೂಗು. ಒಮ್ಮೆ ಆ ರೈತನ ಜಾಗದಲ್ಲಿ ನಿಂತು ಯೋಚನೆ ಮಾಡಿ ನೋಡಿ. ದನವನ್ನ ಮಾರೋದಕ್ಕೂ ಆಗ್ತಿಲ್ಲ, ಇಟ್ಕೊಳ್ಳೋದಕ್ಕೆ ಹಣ ಇಲ್ಲ, ಮೇವು ಹಾಕೋದಕ್ಕೆ ದುಡ್ಡಿಲ್ಲ, ಸಾಲ ತೀರಿಸೋದಕ್ಕೆ ಬೇರೆ ದಾರಿನೇ ಇಲ್ಲ, ಮನೆ ಖರ್ಚು ನಿಭಾಯಿಸೋದಕ್ಕೂ ಕೂಡ ಆಗ್ತಾ ಇಲ್ಲ. ಆತನ ಕಣ್ಣೀರಿನಲ್ಲಿ ಧರ್ಮ ಇಲ್ಲ, ರಾಜಕೀಯ ಇಲ್ಲ, ಬದುಕಿನ ಹೋರಾಟ ಮಾತ್ರ ಕಾಣ್ತಾ ಇದೆ. ಇಲ್ಲಿ ನಾವು ಒಂದು ನೇರ ಪ್ರಶ್ನೆಯನ್ನ ಕೇಳ್ತೀವಿ. ನಿಜವಾಗಿಯೂ ಗೋವಿನ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ, ಬಿಜೆಪಿಗರಿಗೆ ಅಷ್ಟೊಂದು ಪ್ರೀತಿ ಇದ್ರೆ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡ್ಬಿಡಿ ಅಲ್ಲ, ವಿಷಯ ಮುಗ್ದೇ ಹೋಗ್ಬಿಡುತ್ತೆ ಅಲ್ವಾ? ನವಿಲು ರಾಷ್ಟ್ರೀಯ ಪಕ್ಷಿ ಅಂದ ನಂತರ ಯಾರು ಅದರ ಹೆಸರಿನಲ್ಲಿ ರಾಜಕೀಯ ಮಾಡ್ತಾ ಇಲ್ಲ. ಹುಲಿ ರಾಷ್ಟ್ರೀಯ ಪ್ರಾಣಿ ಅಂತ ತಕ್ಷಣ ಅದರ ಹೆಸರಿನಲ್ಲಿ ಕೋಮು ಧ್ರುವೀಕರಣ ನಡೀತಾ ಇಲ್ಲ. ಹಾಗಾದ್ರೆ ಗೋವಿನ ವಿಷಯದಲ್ಲಿ ಮಾತ್ರ ಯಾಕೆ ಈ ಮೌನ? ಕಾರಣ ಸ್ಪಷ್ಟ ಆಗಿದೆ. ಯಾಕಂದ್ರೆ ಗೋವನ್ನ ರಾಷ್ಟ್ರೀಯ ಪ್ರಾಣಿ ಮಾಡಿದ ದಿನದಿಂದ ಗೋ ರಾಜಕೀಯದ ಅಂಗಡಿ ಮುಚ್ಚ ಹೋಗುತ್ತೆ ಅಲ್ವಾ? ದ್ವೇಷದ ಮಾರುಕಟ್ಟೆ ಸತ್ತು ಹೋಗುತ್ತೆ. ಅದಕ್ಕಾಗಿ ಈ ವಿಷಯದಲ್ಲಿ ಯಾರು ಕೂಡ ಮುಂದೆ ಬರ್ತಾ ಇಲ್ಲ. ಇನ್ನೊಂದು ಸತ್ಯವನ್ನ ನಾವಿಲ್ಲಿ ಮರಿಬಾರ್ದು. ಭಾರತ ವಿಶ್ವದ ಪ್ರಮುಖ ಬೀಫ್ ರಫ್ತು ರಾಷ್ಟ್ರಗಳಲ್ಲಿ ಒಂದಾಗಿದೆ. ರಫ್ತು ಮಾಡುವಾಗ ಇವರು ಅದು ವ್ಯಾಪಾರ ಆಗುತ್ತೆ ಇವರಿಗೆ. ಆದ್ರೆ ಬಡ ರೈತ ತನ್ನ ದನವನ್ನ ಮಾರಾಟ ಮಾಡೋದಕ್ಕೆ ಮುಂದಾದಾಗ ಅದು ಧರ್ಮ ಆಗ್ಬಿಡುತ್ತೆ. ಇದೇ ಇವರ ಡಬಲ್ ಸ್ಟ್ಯಾಂಡರ್ಡ್ ಅಂತ ನಾವು ಹೇಳೋದು. ಇದೇ ರಾಜಕೀಯ ಬ್ಲಫ್ ಇವ್ರದ್ದು. ಈ ಆಟದಲ್ಲಿ ನಷ್ಟ ಆಗ್ತಾ ಇರೋದು ಯಾರಿಗೆ ಗೊತ್ತಾ? ಒಬ್ಬ ಬಡ ರೈತನಿಗೆ, ಒಂದು ರೈತ ಕುಟುಂಬಕ್ಕೆ, ಒಂದು ಹಳ್ಳಿಗೆ, ಕೊನೆಗೆ ಇಡೀ ಗ್ರಾಮೀಣ ಆರ್ಥಿಕತೆಗೆ. ಹೈನುಗಾರಿಕೆ ಕುಸಿದ್ರೆ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ, ಹಾಲಿನ ಉತ್ಪನ್ನಗಳ ಬೆಲೆ ಏರ್ತದೆ. ಚರ್ಮೋದ್ಯಮದ ಮೇಲೆ ಅವಲಂಬಿತವಾಗಿರುವಂತಹ ಲಕ್ಷಾಂತರ ಕಾರ್ಮಿಕರ ಬದುಕು ಸಂಕಷ್ಟಕ್ಕೆ ಸಿಲುಕ್ತದೆ.
ಅಂದ್ರೆ ಈ ಗೋ ರಾಜಕೀಯದ ಹೊಡೆತ ಒಂದು ದನದ ವ್ಯಾಪಾರಕ್ಕೆ ಮಾತ್ರ ಸೀಮಿತ ಆಗಿಲ್ಲ, ಅದು ಇಡೀ ಆರ್ಥಿಕ ವ್ಯವಸ್ಥೆಯ ನರನಾಡಿಯವರೆಗೂ ಕೂಡ ತಲುಪ್ತದೆ. ಆದ್ರೆ ಅಧಿಕಾರದಲ್ಲಿರುವವರಿಗೆ ಈ ಕಣ್ಣೀರು ಕಾಣ್ತಾ ಇಲ್ಲ, ರೈತನ ನೋವು ಕೇಳಿಸ್ತಾ ಇಲ್ಲ. ಕಾಣ್ತಾ ಇರೋದು ಇವರಿಗೆ ಕೇವಲ ಇವರ ರಾಜಕೀಯ ಲಾಭ ಮಾತ್ರ. ಸ್ನೇಹಿತರೆ, ದ್ವೇಷದ ರಾಜಕೀಯ ಯಾವತ್ತೂ ಜನರ ಹೊಟ್ಟೆ ತುಂಬಿಸೋದಿಲ್ಲ. ಧರ್ಮದ ಹೆಸರಿನಲ್ಲಿ ಮಾಡಿದ ರಾಜಕೀಯ ಯಾವತ್ತೂ ಕೂಡ ರೈತನ ಸಾಲ ತೀರಿಸಿಲ್ಲ. ಆದ್ರೆ ಅಧಿಕಾರದ ಆಸೆಗೆ ಸಮಾಜವನ್ನ ಒಡೆಯುವ ಕೆಲಸ ಮಾತ್ರ ಇದು ಮಾಡಿದೆ. ಇವತ್ತು ಪಶ್ಚಿಮ ಬಂಗಾಳದಲ್ಲೂ ಕೂಡ ಅದೇ ನಡೀತಾ ಇದೆ. ಮುಸ್ಲಿಮರಿಗೆ ಪಾಠ ಕಲಿಸ್ತೀವಿ ಅಂತ ಹೊರಟವರು ಕೊನೆಗೆ ಬಡ ಹಿಂದೂ ರೈತನ ಬದುಕಿಗೆ ಪೆಟ್ಟು ಕೊಟ್ಟಿದ್ದಾರೆ. ಗೋವಿನ ಹೆಸರಿನಲ್ಲಿ ರಾಜಕೀಯ ಮಾಡಿದವರು ಈಗ ಅದೇ ಗೋವನ್ನ ರೈತನಿಗೆ ಶಾಪವನ್ನಾಗಿ ಮಾಡಿದ್ದಾರೆ. ರೈತರು ಮತ ಹಾಕಿದ್ದು ತಮ್ಮ ಬದುಕು ಸುಧಾರಿಸ್ಲಿ ಅಂತ, ತಮ್ಮ ಆಸ್ತಿಯೇ ಭಾರವಾಗ್ಲಿ ಅಂತ ಅಲ್ಲ, ತಮ್ಮ ದನಗಳನ್ನ ಮಾರಲು ಊರೂರು ಅಲೆದಾಡ್ಲಿ ಅಂತಾನೂ ಅಲ್ಲ, ಸಾಲದ ಭಾರದಲ್ಲಿ ಕಣ್ಣೀರು ಹಾಕ್ಲಿ ಅಂತಾನೂ ಅಲ್ಲ. ಇವತ್ತು ಬಂಗಾಳದ ಹಳ್ಳಿಗಳಲ್ಲಿ ಕೇಳಿಸ್ತಾ ಇರುವುದು ಕೇವಲ ದನಗಳ ಮಾರಾಟದ ಸಮಸ್ಯೆಯಲ್ಲ ವೀಕ್ಷಕರೇ, ಅದು ಒಬ್ಬ ರೈತನ ಒಡೆದ ನಂಬಿಕೆಯ ಧ್ವನಿ. ನಮ್ಮ ಹೆಸರಿನಲ್ಲಿ ರಾಜಕೀಯ ಮಾಡಿದವರು ನಮ್ಮ ಬದುಕನ್ನೇ ಯಾಕೆ ಹಾಳು ಮಾಡಿದಿರು ಅನ್ನುವಂತಹ ಒಂದು ಧ್ವನಿಯಲ್ಲಿ ಕೇಳಿಸ್ತಾ ಇದೆ. ಇನ್ನಾದ್ರೂ ಜನರು ಈ ಗೋ ರಾಜಕೀಯದ ಅಸಲಿ ಮುಖವನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಈ ಆಟದಲ್ಲಿ ಲಾಭ ಆಗೋದು ಕೇವಲ ನಾಯಕರಿಗೆ, ರಾಜಕಾರಣಿಗಳಿಗೆ ಮಾತ್ರ. ಆದ್ರೆ ನಷ್ಟ ಆಗೋದು ರೈತನಿಗೆ, ಜನಸಾಮಾನ್ಯನಿಗೆ. ನಷ್ಟ ಆಗೋದು ಗ್ರಾಮೀಣ ಆರ್ಥಿಕತೆಗೆ, ನಷ್ಟ ಆಗೋದು ಸಮಾಜದ ಸಾಮರಸ್ಯಕ್ಕೆ, ಕೊನೆಗೆ ನಷ್ಟ ಆಗೋದು ದೇಶಕ್ಕೆ. ಹಾಗಾಗಿ ಪ್ರಶ್ನೆ ಇಲ್ಲಿ ಗೋವಿನ ಬಗ್ಗೆ ಅಲ್ಲ, ಪ್ರಶ್ನೆ ರೈತರ ಬದುಕಿನ ಬಗ್ಗೆ, ಪ್ರಶ್ನೆ ದ್ವೇಷದ ರಾಜಕೀಯದ ಬಗ್ಗೆ, ಪ್ರಶ್ನೆ ಜನರ ನಿಜವಾದ ಸಮಸ್ಯೆಗಳ ಮರೆಮಾಚಿಕೆಯ ಬಗ್ಗೆ, ಭಾವನೆಗಳ ಮೇಲೆ ರಾಜಕೀಯ ಮಾಡುವವರ ಬಗ್ಗೆ ನಮ್ಮ ಪ್ರಶ್ನೆ ಇದ್ದೇ ಇರ್ತದೆ. ಇನ್ನಾದ್ರೂ ಜನರು ಈ ಸತ್ಯವನ್ನ ಅರ್ಥ ಮಾಡಿಕೊಳ್ಳದಿದ್ರೆ ನಾಳೆ ಇದೇ ಬೆಂಕಿ ಮತ್ತೊಂದು ರಾಜ್ಯಕ್ಕೆ, ಮತ್ತೊಬ್ಬ ರೈತನ ಮನೆಗೆ ತಲುಪೋದಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ. ಹಾಗಾಗಿ ದಯವಿಟ್ಟು ಇಂತಹ ರಾಜಕಾರಣದ ಬಗ್ಗೆ ಜಾಗರೂಕರಾಗಿರಿ. ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.